ನಮ್ಮ ಜನ ಹಳ್ಳಿ ಬಿಟ್ಟು ಕೆಲಸಕ್ಕೆ ಪಟ್ಟಣಕ್ಕೆ ಬರಬಾರ್ದು, ಅವರಿಗೆ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ಳಿಕ್ಕೆ ಅಲ್ಲೇ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಜಾರಿಗೆ ತಂದ್ವಿ. ಅದ್ರ ಜೊತೆಗೆ ಹಳ್ಳಿಗಳಲ್ಲೇ ಅವ್ರಿಗೆ ಬೇಕಾದಂಥ ಕೆಲಸ, ಹಳ್ಳಿಗಳಲ್ಲಿ ಆಸ್ತಿ ಸೃಜನೆ ಆಗಬೇಕಂದ್ಬಿಟ್ಟು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ನಾವು ತಂದಿದ್ವಿ. ಆದರೆ ಇಂದು ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿರುವಂಥ ಒಂದು ಬೃಹತ್ ಯೋಜನೆ, ಸಾಮಾಜಿಕ ಭದ್ರತೆ ಕೊಡುವಂಥ ಯೋಜನೆಯನ್ನು ಇವತ್ತು ರದ್ದು ಮಾಡಿ ವಿಕಸಿತ್ ಭಾರತ್ ಗ್ರಾಮ್ ಜಿ ಪ್ರೋಗ್ರಾಮನ್ನು ತಂದಿದ್ದಾರೆ. ಇದರಿಂದ ಕೇಂದ್ರ ಸರ್ಕಾರ ಪಂಚಾಯತಿನ ಅಧಿಕಾರ ಹಾಗೂ ಗ್ರಾಮೀಣ ಮಟ್ಟದ ಕಾರ್ಮಿಕರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಆಗಿದೆ. ವಿ ಬಿ ಗ್ರಾಮ್ ಜಿ ಕಾಯ್ದೆ ಅಡಿಯಲ್ಲಿ ನಮ್ಮ ಗ್ರಾಮೀಣ ಕಾರ್ಮಿಕರು ಉದ್ಯೋಗದ ಹಕ್ಕನ್ನು ಕಳೆದುಕೊಳ್ಳುತ್ತಾರೆ. ಹಿಂದೆ ಡಿಮಾಂಡ್ ಬೇಸ್ಡ್ ಪ್ರೋಗ್ರಾಮ್ ಆಗಿತ್ತು. ವರ್ಷದ 365 ದಿನ ನಾವು ಕೆಲಸ ಕೇಳಬಹುದಾಗಿತ್ತು. ಆದರೆ ಈಗ ಹಾಗಿರೋದಿಲ್ಲ. ಅವರು ಕೆಲಸ ಯಾವಾಗ ಕೊಡ್ತಾರೆ ಆವಾಗ ಮಾತ್ರ ತಗೋಬೇಕು. ಮತ್ತು ವಿಶೇಷವಾಗಿ 60 ದಿನ ನಾವು ಅಂದರೆ ವರ್ಷಕ್ಕೆ 2 ತಿಂಗಳು ಕೆಲಸವನ್ನೇ ನಿಷೇಧ ಮಾಡಿಬಿಟ್ಟಿದ್ದಾರೆ. ಕನಿಷ್ಠ ವೇತನ ಪಡೆಯುವ ಹಕ್ಕನ್ನು ಹಾಗೂ ತಮ್ಮ ಸಾಮಾಜಿಕ ಭದ್ರತೆಯನ್ನು ಕೂಡ ಕಾರ್ಮಿಕರು ಈ ಯೋಜನೆಯಿಂದ ಕಳ್ಕೊತಾ ಇದ್ದಾರೆ. ಈ ಹೊಸ ಕಾಯ್ದೆಯಿಂದ ಕಾರ್ಮಿಕರು ತಮ್ಮ ಘನತೆಯನ್ನು ತ್ಯಾಗ ಮಾಡಿ ಇವತ್ತು ಗುತ್ತೇದಾರಗಳ ಗುಲಾಮರಾಗಿ ಕೆಲಸ ಮಾಡಬೇಕಾಗುತ್ತೆ. ಈ ಕಾಯ್ದೆಯಿಂದ ಪಂಚಾಯತ್ಗಳ ಅಧಿಕಾರಗಳನ್ನು ಕೂಡ ಕಡಿವಾಣ ಹಾಕ್ತಾ ಇದ್ದಾರೆ. ಸಂವಿಧಾನದ 73, 74ನೇ ತಿದ್ದುಪಡಿಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವ ನಿಟ್ಟಿನಲ್ಲಿ ಈ ಕಾಯ್ದೆ ಜಾರಿಗೆ ತರ್ತಾ ಇದ್ದಾರೆ. ಮುಂಚೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಸಂಪೂರ್ಣ ಕೇಂದ್ರ ಪುರಸ್ಕೃತ ಆಗಿತ್ತು. ಆದರೆ ಈಗ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚಿನ ಹೊರೆ ಹಾಕಿ 40% ಏನು ಫೈನಾನ್ಸಸ್ ಇದೆ ಅದು ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಇದು ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಹಿಂದೆಂದೂ ಆಗಲಾರ್ದಂಥ ದೌರ್ಜನ್ಯ ಇವತ್ತು ನಮ್ಮ ರಾಜ್ಯದ ಮೇಲೆ ನಡೆದಿದೆ. ಕಳೆದ 19 ವರ್ಷದಲ್ಲಿ ಇದು ಯಾಕೆ ಮಹತ್ವಪೂರ್ಣವಾದಂಥ ಯೋಜನೆ ಹೇಳ್ತಾ ಇದ್ದೀನಿ ಅಂದರೆ ತಾವೇ ಕಲ್ಪನೆ ಮಾಡಬೇಕಾಗ್ತದೆ. ಕಳೆದ 19 ವರ್ಷದಲ್ಲಿ ಕರ್ನಾಟಕದಲ್ಲಿ ಈ ಯೋಜನೆ ಅಡಿ ಸುಮಾರು 183 ಕೋಟಿ ಮಾನವ ದಿನಗಳನ್ನು ನಾವು ಸೃಜನೆ ಮಾಡಿದ್ದೇವೆ. 77 ಲಕ್ಷ ಹಳ್ಳಿಗಳಲ್ಲಿ ಆಸ್ತಿಯನ್ನು ಸೃಷ್ಟಿ ಮಾಡಿದ್ದೇವೆ. ನಮ್ಮ ಸರ್ಕಾರದಲ್ಲಿ ಕಳೆದ 2.5 ವರ್ಷದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತೇನು ನಮ್ಮ ಸರ್ಕಾರ ನಡೀತಾ ಇದೆ, ಕಳೆದ 2.5 ವರ್ಷದಲ್ಲಿ ನಾವು 36 ಕೋಟಿ ಮಾನವ ದಿನಗಳನ್ನು ಸೃಷ್ಟಿ ಮಾಡಿ 16 ಲಕ್ಷ ಹಳ್ಳಿಗಳಲ್ಲಿ ನಾವು ಕೆಲಸಗಳನ್ನು ಮಾಡಿದ್ದೇವೆ. 1 ಕೋಟಿ ಕುಟುಂಬಗಳಿಗೆ ನಾವು ಇವತ್ತು ಉದ್ಯೋಗವನ್ನು ಕೊಟ್ಟಿದ್ದೇವೆ. ಅದರಲ್ಲಿ 52 ಲಕ್ಷ ಮಹಿಳೆಯರು ಮನ್ರೇಗಾದಲ್ಲಿ ಕೆಲಸ ಪಡೆದಿದ್ದಾರೆ. 26 ಲಕ್ಷ ಪರಿಷ್ಠ ಜಾತಿ ಹಾಗೂ 10 ಲಕ್ಷ ಪರಿಷ್ಠ ಪಂಗಡ ಜನರಿಗೆ ಇವತ್ತು ಉದ್ಯೋಗದ ಅವಕಾಶ ಅವರಿಗೆ ಕಲ್ಪಿಸಿಕೊಟ್ಟಿದ್ದೇವೆ. ಆದರೆ ಈಗ ಈ ಕೆಲಸ ಕೇಳುವ ಹಕ್ಕನ್ನು ಇವತ್ತು ನಮ್ಮ ಗ್ರಾಮೀಣ ಕಾರ್ಮಿಕರಿಂದ ಇವತ್ತು ಕೇಂದ್ರ ಸರ್ಕಾರ ಕಿತ್ಕೋತಾ ಇದೆ. ಇವತ್ತು ಕೇಂದ್ರ ಸರ್ಕಾರದ ನೆರವು ಇರಲಿಲ್ಲ ಅಂದರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಹಾಗೂ ಕಲಬುರಗಿ ವಿಶೇಷವಾದಂಥ ಕಾಳಜಿ ವಹಿಸಿ ಒಂದು ನವ ಕಲಬುರಗಿ ನಿರ್ಮಾಣದ ಸಂಕಲ್ಪವನ್ನು ನಾವು ಮಾಡಿಕೊಂಡಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.